ಸರ್ಕಾರದ ಅಧಿಕೃತ ಆಮಂತ್ರಣದ ಮೇರೆಗೆ 63ರ ಗಣರಾಜ್ಯೋತ್ಸವದಲ್ಲಿ ಪೊಲೀಸು ಮಿಲಿಟರಿ ಹೊರತುಪಡಿಸಿ ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ಭಾಗವಹಿಸಿದ ಸಂಘಟನೆ ಓನ್ಲಿ RSS. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ. ಪೊಲೀಸು ಮಿಲಿಟರಿ NCC ಸ್ಕೌಟ್ ಅಂಡ್ ಗೈಡ್ಸ್ ಹೊರತುಪಡಿಸಿ ಒಂದು ಸಾಮಾಜಿಕ ಸಂಘಟನೆ ಯಾವುದಾದ್ರೂ ಗಣರಾಜ್ಯೋತ್ಸವದ ಪ್ಯಾರೇಡ್ನಲ್ಲಿ ಅಧಿಕೃತ ಆಮಂತ್ರಣದ ಮೇರೆಗೆ, ಸರ್ಕಾರದ ಅಧಿಕೃತ ಆಮಂತ್ರಣದ ಮೇರೆಗೆ ಅವಕಾಶ ಸಿಕ್ಕಿದ ಏಕೈಕ ಸಂಘಟನೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಹೂ ವಾಸ್ ಪ್ರೈಮ್ ಮಿನಿಸ್ಟರ್? ನೆಹರು ವಾಸ್ ದ ಪ್ರೈಮ್ ಮಿನಿಸ್ಟರ್. ವಿಚ್ ಪಾರ್ಟಿ? ಕಾಂಗ್ರೆಸ್ ಪಾರ್ಟಿ. ಕಾಂಗ್ರೆಸ್ ಪಾರ್ಟಿ ಅಧಿಕೃತ ಅವಕಾಶ ಕೊಟ್ಟಿತ್ತು. ಯಾವಾಗ? RSSಗೆ ದೇಶಭಕ್ತ ಸಂಘಟನೆ ಅಂತ ಅವಕಾಶ ಕೊಟ್ಟಿತ್ತು. ಶಬ್ದ ಪ್ರಯೋಗ ಮಾಡಬೇಕು ಬೇಡವು, ಕೆಲವರಿಗೆ ಇದು ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಹಂಗೇನೋ ಮಾತಾಡ್ತಾರೆ. ಇಲ್ಲ ಸರಿ ಇದ್ರೆ ಇದನ್ನೆಲ್ಲ ಇತಿಹಾಸ ಓದ್ಕೊಂಡಿದ್ರೆ ಹಿಂಗೆಲ್ಲ ಮಾತಾಡಲ್ಲ. ಇಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಂಸ್ಥೆನ ರಾಷ್ಟ್ರದ್ರೋಹಿ ಅಂತ ಕರೆಯುವವರು ರಾಷ್ಟ್ರದ್ರೋಹಿಗಳು. ಇವರು ರಾಷ್ಟ್ರದ್ರೋಹಿಗಳು. ರಾಷ್ಟ್ರಭಕ್ತಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಸರ್ಟಿಫಿಕೇಟ್ನ ಸರ್ದಾರ್ ವಲ್ಲಭಾಯ್ ಪಟೇಲ್ ಕೊಟ್ಟಿದ್ದಾರೆ, ಅವರೇ ಕೊಟ್ಬಿಟ್ಟಿದ್ದಾರೆ ಇದೊಂದು ದೇಶಭಕ್ತ ಸಂಘಟನೆ ಅಂತ.